ಹಾಯ್ ಸ್ನೇಹಿತರೆ, ಇವತ್ತು ಮೊಳಕೆ ಉಳ್ಳಿ ಕಳೆದು ಸೊಪ್ಪು ಎಲ್ಲ ಹಾಕಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಬಸ್ಸಾರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಗೆಡ್ಡೆ, ಈರುಳ್ಳಿ ಒಂದು ಅರ್ಧ, ದಪ್ಪದ ಈರುಳ್ಳಿ ಆದರೆ ಒಂದು ಅರ್ಧ ಸಾಕು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಒಂದು ಟೊಮೊಟೊ, ಹುಣಸೆಹಣ್ಣು ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಕು. ಹುಳ್ಳಿಕಾಳು ಬಸ್ಸಾರು ಅಂದಾಗ ಒಂದು ಸ್ವಲ್ಪ ಜಾಸ್ತಿ ಬೇಕು. ಈ ಹುಳಿ ತಿನ್ನೋರು ಜಾಸ್ತಿ ಹಾಕೋಬಹುದು, ಇಲ್ಲ ಕಮ್ಮಿ ತಿನ್ನೋರು ಕಮ್ಮಿ ಹಾಕೋಬಹುದು. ಹುಣಸೆಹಣ್ಣು, ಅಚ್ಕಾರ ಪುಡಿ, ಕಾಯಿ ತುರಿ, ಜೀರಿಗೆ ಒಂದು ಸ್ಪೂನು, ಮೆಣಸು ಒಂದು 6 ಮೆಣಸು, ಇಷ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದು 5 ಜನಕ್ಕೆ ಆಗೋಷ್ಟು ಅಳತೆ ತೋರಿಸ್ತಿರೋದು. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅದನ್ನ ಎಷ್ಟು ನೀವು ಐಟಮ್ ಹಾಕೊಂಡು ಮಾಡ್ಕೊಳ್ಳಿ. ಈಗ ನಾನು ಸೊಪ್ಪು ಹಾಕತಾ ಇದ್ದೀನಿ. ಅದಕ್ಕೆ ಮೆಂತ್ಯ ಸೊಪ್ಪು, ಸಬಕಿ ಸೊಪ್ಪು ಹಾಕ್ತಾ ಇದ್ದೀನಿ. ನೀವು ಬೇರೆ ಸೊಪ್ಪು ಬೇಕಾದ್ರೆ ಹಾಕೋಬಹುದು. 2 ತರ ಸೊಪ್ಪು ಯಾವ್ದಾದ್ರು ಹಾಕೊಳ್ಳಿ. ಬರೀ ನೀವು ಹುಳಿಕಾಳದ ಅದನ್ನ ಬರೀ ಪ್ಲೈನ್ದು ಮಾಡ್ಕೋಬಹುದು. ಈಗ ಸೊಪ್ಪು ಹಾಕಿರಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಪಲ್ಯಕ್ಕೆ ಏನೇನ್ ಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಈರುಳ್ಳಿ ಒಂದು ತಗೊಂಡಿದ್ದೀನಿ, ಹಸಿರು ಮೆಣಸಿನಕಾಯಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೋಬಹುದು ನೀವು, ಬೆಳ್ಳುಳ್ಳಿ ಒಂದು ಗೆಡ್ಡೆ ಗೆಜ್ಜಿ ತಂದಿದ್ದೀನಿ, ಕರಿಬೇವು ಸೊಪ್ಪು, ಕಾಯಿ ತುರಿ. ಈಗ ಇದು ಬಸ್ಸಾರಿಗೆ ಇದೆಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಈಗ ಎಣ್ಣೆ ಕಾಯಿದೆ, ಈರುಳ್ಳಿ ಹಾಕೋದು. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ಕರಿಬೇವು ಸೊಪ್ಪನ್ನು ಇದು 1 ನಿಮಿಷ ಇದನ್ನ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಅದು ಫ್ರೈ ಆಗಿದೆ. ಈಗ ಜೀರಿಗೆ ಮೆಣಸು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಕಾಯಿ ತುರಿ ಸಾಕು, 1 ಸ್ಪೂನ್ ಸಾಕು, ಜಾಸ್ತಿ ಬೇಡ. 1 ಸ್ಪೂನ್ ಕಾಯಿ ತುರಿ ಸಾಕು. 1 ಟೊಮೊಟೊ ಹಾಕ್ತಾ ಇದ್ದೀನಿ, 4 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ಟೊಮೊಟೊ ಇದೊಂದು 2 ನಿಮಿಷ ಫ್ರೈ ಆಗಲಿದೆ ಚೆನ್ನಾಗಿ. ಈಗ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ಅಚ್ಕಾರ ಪುಡಿ ಒಂದು 2 ಸೆಕೆಂಡ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಒಂದು 2 ಸೆಕೆಂಡ್. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದು ಮೊಳಕೆ ಹುಳ್ಳಿಕಾಳು ಒಂದಿನ ಮುಂಚೆನೆ ನಾನು ನೆನೆಸಿಕ್ಕಿದ್ದೀನಿ. ಬೆಳಗ್ಗೆ ನೆನೆಸಿ ನೈಟ್ ಕಟ್ಟಿಕ್ಕಿರೆ ಮಾರನೇ ಬೆಳಗ್ಗೆ ಬರುತ್ತೆ. ಇದನ್ನ ತೊಳೆದಿಕ್ಕಿದ್ದೀನಿ. ಇದು ಬೇಯಿಸೋಣ ಬನ್ನಿ. ಈಗ ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಕುಕ್ಕರ್ ಇಟ್ಟಿದ್ದೀನಿ, ಅರ್ಧ ಲೀಟ್ರ್ ನೀರು ಹಾಕೊಳ್ಳೋಣ. ಈ ಕಾಳು ಹಾಕ್ಬಿಟ್ಟು ಇದು 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಇದು ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಉಪ್ಪು ಹಾಕೋಣ. ನಾನೀಗ ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ, ಕಾಳು ಬೇಯುವಷ್ಟು ಮಾತ್ರ. ಈಗ ಇದು 2 ವಿಷಲ್ ಬಂದಿದೆ. ಈಗ ಆಫ್ ಮಾಡ್ಕೊಳ್ತೀನಿ, ಸಾಕು. ಈಗ ಇದು ಪ್ರೆಷರ್ ಬಿಟ್ಟಿದೆ, ತೆಗಿಯೋಣ. ಈಗ ಫುಲ್ ಆಗಿದೆ. ಇವಾಗ ಕಾಳು ಈಗ ನಮಗೆ ಎಷ್ಟು ಬೇಕಷ್ಟು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ರುಬ್ಬಕ್ಕೆ ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಹಾಕೋಬಹುದು. ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ, ತೀರಾ ಜಾಸ್ತಿ ಗಟ್ಟಿ ಆದ್ರೂ ಚೆನ್ನಾಗಿಲ್ಲ, ಮೀಡಿಯಂ ಆಗಿ ಇಷ್ಟ ಹಾಕಂದ್ರೆ ಸಾಕು ಇದು ರುಬ್ಬೋದಕ್ಕೆ. ಈಗ ಇದನ್ನ ಮತ್ತೆ ಸ್ಟವ್ ಹಚ್ಕೊಂಡು ಇದೇ ನೀರಿಗೆ ನಾನು ಸೊಪ್ಪು ಹಾಕ್ಬಿಟ್ಟು ಈಗ ಏನು ಹೆಚ್ಚಿಕೊಂಡಿದ್ದೀನಿ ಆ ಸೊಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದು. ಇದೇ ನೀರಲ್ಲಿ ಚೆನ್ನಾಗಿರುತ್ತೆ, ಇದ್ರಲ್ಲೇ ಬೇಯಿಸ್ಕೊಳ್ಳಿ. ಈಗ ಇದೊಂದು 5 ನಿಮಿಷ ಬೆಂದ್ರೆ ಸಾಕು. ಈಗ ಇದು ಚೆನ್ನಾಗಿ ತಣ್ಣಗಾಗಿದೆ. ಈಗ ನೈಸಾಗಿ ಈಗ ರುಬ್ಕೊಳ್ಳೋಣ. ಫುಲ್ ನೈಸಾಗಿ ಪೇಸ್ಟ್ ಹಾಕ್ಬೇಕಿದು. ಈಗ ಇದನ್ನ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದು ಬೆಂದಿದೆ 5 ನಿಮಿಷ. ಈಗ ಸಾಕು, ಇದು ಆಫ್ ಮಾಡ್ಕೊಳ್ಳೋಣ. ನೋಡಿ ಈ ಹದದಲ್ಲಿ ಬೇಯಿಸ್ಕೊಳ್ಳಿ. ಈಗ ಇದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ, ಸೋಸ್ಕೊಬಿಡೋಣ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಈಗ ಪಾತ್ರೆ ಕಾಯ್ದಿದೆ ಚೆನ್ನಾಗಿ. ಈಗ ಎಣ್ಣೆ 1 ಸ್ಪೂನ್ ಅಷ್ಟು ಹಾಕೋಣ. ಈಗ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಸಿಡಿದಿದೆ. ಇವಾಗ ಒಣಮೆಣಸಿಕಾಯಿ, ಕರಿಬೇವು, ಬೆಳ್ಳುಳ್ಳಿ ಗೆಜ್ಜಿ ಕಂದಿರೋದು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇದೊಂದು ಸೆಕೆಂಡ್ ಇದು ಫ್ರೈ ಆಗ್ಲಿ. ಇದು ಫ್ರೈ ಆದ್ಮೇಲೆ ಖಾರ ಹಾಕೋಣ. ಒಂದು 2 ಸೆಕೆಂಡ್ ಫ್ರೈ ಆಗ್ಲಿ ಚೆನ್ನಾಗಿ. ರುಬ್ಬಿಕೊಂಡಿದ್ದು ಒಗ್ಗರಣೆ ಫ್ರೈ ಆಗಿದೆ ಚೆನ್ನಾಗಿ. ಖಾರ ಹಾಕ್ತಾ ಇದ್ದೀನಿ ನೋಡಿ.
ಇದೊಂದ್ 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಒಂದ್ 2 ನಿಮಿಷ ಬೇಯಿಸೋಣ. ಈಗ ಜಾರಲ್ಲಿ ಇನ್ನು ಖಾರ ಎಲ್ಲ ಇತ್ತಲ್ಲ ಅದು ವೇಸ್ಟ್ ಆಗಿರೋದು, ಅದಕ್ಕೆ ಮತ್ತೆ ಅದನ್ನ ನೀರ್ ಹಾಕೊಂಡು ಒಂದ್ ಸ್ವಲ್ಪ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ತಾ ಇದೀನಿ. ಇದೊಂದ್ 2 ನಿಮಿಷ ಬೇಯಲಿ. ಒಂದ್ 2 ನಿಮಿಷ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಲಿ. ಬೆಂದಾದ್ಮೇಲೆ ರಸ ಹಾಕೋಣ. ಈಗ ಇದು ಬೆಂದಿದೆ, ಇದೊಂದ್ 5 ನಿಮಿಷ ಕುದಿಯಕ್ಕೆ ಇಕ್ಕಿದೆ, ಬೆಂದಿದೆ. ಇವಾಗ ಇದಕ್ಕೆ ಏನ್ ಸೊಪ್ಪು ಬೇಯಿಸ್ಕೊಂಡಿದ್ದು ರಸ ಇತ್ತಲ್ಲ ಅದೇ ರಸ ಹಾಕ್ತಾ ಇದೀನಿ. ನೋಡಿ ಎಷ್ಟು ಬೇಕು ನಿಮಗೆ ಅದ ಗಟ್ಟಿ ಅಷ್ಟು ಮಾಡ್ಕೋಬಹುದು. ಈಗ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು ಕಲ್ಲು ಉಪ್ಪು ಹಾಕೊಂಡಿದ್ದೀನಿ. ಈಗ ನೋಡಿ ಇದು ಮತ್ತೆ ಈಗ ಒಂದ್ 2 ನಿಮಿಷ ಕುದ್ಸೋಣ ಇದೆ ಚೆನ್ನಾಗಿ. ಈ ಗಟ್ಟಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರ್ ಹಾಕೋಬಹುದು. ಮತ್ತೆ ರಸ ಸಾಕಾಗ್ಲಿಲ್ಲ ಅಂದ್ರೆ ನೀರು ನಿಮಗೆ ಗಟ್ಟಿ ಎಷ್ಟು ಬೇಕು ಸಾಂಬಾರು ಅಷ್ಟು ನೀರ್ ಹಾಕೊಳ್ಳಿ. ಈಗ ಒಂದ್ 2 ನಿಮಿಷ ಕುದಿಲಿ ಇದು. ಈಗ ಹುಳ್ಳಿಕಾಳು ಬಸ್ಸಾರು ರೆಡಿ ಇದೆ ನೋಡಿ, ಆಗಿದೆ, ಕುದ್ದಿದೆ ಇದು ಚೆನ್ನಾಗಿ. ಸಾಕಿದು ಆಫ್ ಮಾಡೋದ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಈಗ ಬಾಣ್ಲಿ ಕಾಯ್ದಿದೆ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಈಗ ಹಸಿರು ಮೆಣಸಿನಕಾಯಿ ಹಾಕೋಣ. ಹಸಿರು ಮೆಣಸಿನಕಾಯಿ ಹಾಕಿದ ನಂತರ ಈ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದು ಒಂದ್ 2 ನಿಮಿಷ ಚೆನ್ನಾಗಿ ಫ್ರೈ ಆಗ್ಲಿ. ಎರಡು ಚೆನ್ನಾಗಿದೆ, ಚೆನ್ನಾಗಿ ಫ್ರೈ ಆಗ್ಲಿ. ಒಂದ್ 2 ನಿಮಿಷ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗ್ಬೇಕು. ಈರುಳ್ಳಿ ಫ್ರೈ ಆಗೋದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಒಂದ್ 2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಬ್ರೌನ್ ಕಲರ್ ತರ ಫ್ರೈ ಆಗ್ಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಸೊಪ್ಪು ಕಾಳು ಬೆಂದಿರೋದ್ನ ಈಗ ಒಗ್ಗರಣೆಗೆ ಹಾಕೋಣ. ಒಂದ್ ಕಪ್ ಆಗೋಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಒಂದ್ 2 ನಿಮಿಷ ಬೇಯಬೇಕು. ಇದು ಚೆನ್ನಾಗಿ ಒಂದ್ 2 ನಿಮಿಷ ಫ್ರೈ ಮಾಡೋಣ. ಈಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆಗ್ಲಿ ಒಂದ್ 2 ನಿಮಿಷ. ಉಪ್ಪು ಒಂದ್ ಸ್ವಲ್ಪ ಇದು ಸೆಪ್ಪೆ ಅನ್ನಿಸ್ತು. ಈಗ ನೀವು ನೋಡ್ಕೊಂಡ್ ಹಾಕೊಳ್ಳಿ. ನಾನು ಈಗ ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡ್ಕೊಂಡ್ ಹಾಕಬೇಕು ಉಪ್ಪು, ನಿಮಗೆ ಎಷ್ಟು ಬೇಕಷ್ಟು. ಈಗ ಇದಾಗಿದೆ, ಈಗ ಚೆನ್ನಾಗ್ ಆಗಿದೆ ಎಲ್ಲ ಫ್ರೈ. ಈಗ ಆಫ್ ಮಾಡೋಣ. ಇದೇ ರೀತಿ ಹೆಚ್ಚು ರೆಸಿಪಿಗಳು ಬೇಕು ಅಂದ್ರೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.